ಲಕ್ಷ್ಮಣ್ ಸವದಿ ಅವರಿಗೆ ರಾಜಕೀಯದಲ್ಲಿ ಟ್ರಿಕ್ಸ್ ಮಾಡೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಭಿನ್ನಾಭಿಪ್ರಾಯ ಏನಿದೆ, ಇದನ್ನೇ ಒಂದು ಲಾಭ ಮಾಡಿಕೊಂಡು ತಾವು ಅನುಕೂಲಕರವಾದಂತ ಒಂದು ರಾಜಕಾರಣವನ್ನ ಮಾಡಬಹುದಿತ್ತು, ಕೆಲವೊಂದು ಲಾಭಗಳನ್ನ ಪಡೆದುಕೊಳ್ಬಹುದಾಗಿತ್ತು. ನೋಡಿ, ನೀವು ಹೇಳ್ತಿರಲ್ಲ, ನಾನು ಬೇರೆಯವ್ರ ತಟ್ಟೆಯಲ್ಲಿ ಕೈ ಹಾಕೊಂಡು ಊಟ ಮಾಡೋದು ನನಗೆ ಅಭ್ಯಾಸ ಇಲ್ಲ. ನನ್ನ ತಟ್ಟೆಯಲ್ಲೇನೆ ನಾನು ಅಡಿಗೆ ಮಾಡ್ಕೋಬೇಕು, ನಾನು ತಟ್ಟೆ ಒಳಗೆ ನಾನೇ ಹಾಕೋಬೇಕು, ನಾನೇ ಊಟ ಮಾಡಬೇಕು. ಇನ್ನೊಬ್ಬರ ತಟ್ಟೆ ಒಳಗೆ ಕೈ ಹಾಕೊಂಡು ಊಟ ಮಾಡ್ತಕ್ಕಂಥ ಹವ್ಯಾಸ ಮತ್ತು ಆ ಒಂದು ಸ್ವಭಾವ ನಂದಲ್ಲ. ಯಾಕೆ ಅವ್ರದ್ದು ಇಬ್ಬರದ್ದು ಕಸ್ಕೊಂಡು ನಾನೇ ತಗೋಬೇಕು? ಬೇಕಂದ್ರೆ ಪಕ್ಷದ ಮುಖಂಡರಿಗೆ, ಹೈಕಮಾಂಡ್ಗೆ 3ನೇ ಸ್ಥಾನ ಬೆಳಗ್ಗೆ ಕೊಡ್ತಾರೆ. ಕೊಟ್ಟರು ಸಂತೋಷ, ಕೊಡದೇ ಇದ್ರು ಸಂತೋಷ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೈ ಬಿಟ್ಟು ನಿಮಗೆ ಮಂತ್ರಿ ಸ್ಥಾನ ಕೊಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಸನ್ನಿವೇಶ ಬರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಂತ ಆಲೋಚನೆ ಹೈಕಮಾಂಡ್ ಆಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಣ್ಣ ಸಣ್ಣ ಜಿಲ್ಲೆಯಲ್ಲಿ ಇಬ್ಬಿಬ್ಬರು ಮಂತ್ರಿಗಳಾಗಿದ್ದಾರೆ. ನಮ್ಮ ಜಿಲ್ಲೆ 18 ಕ್ಷೇತ್ರ ಹೊಂದಿರತಕ್ಕಂಥ ಜಿಲ್ಲೆ. ಇಲ್ಲಿ 3 ಅಥವಾ 4 ಸಹಿತ ಕೊಡ್ಬೋದು. ಯಾಕಂತಂದ್ರೆ ನಮ್ಮದು 2 ಜಿಲ್ಲೆ 3 ಜಿಲ್ಲೆ ಆಗ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. 3 ಜಿಲ್ಲೆಗೆ ಎಷ್ಟು ಕೊಡ್ಬೇಕು ನೀವು ಹೇಳಿ? 3 ಕೊಡ್ಬೋದು, 4 ಕೊಡ್ಬೋದು, ಏನು ತೊಂದರೆ ಇಲ್ಲ. ಸರ್ಕಾರವನ್ನ ಕೆಡುವ ಮಾತುಗಳು ಬರ್ತಾ ಇದೆ ಸರ್. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಆದಿಯಾಗಿ ಕಾಂಗ್ರೆಸ್ ಸರ್ಕಾರದ ಪತನದ ಬಗ್ಗೆ ಕೆಲವರು ಒಂದಷ್ಟು ಮಾತುಗಳು ಮಾತನಾಡ್ತಾ ಇದ್ದಾರೆ. 138 ಸ್ಥಾನ ಹೊಂದಿದ್ದೀರಿ, ಈಗ ಸಾಧ್ಯನಾ? ಆಪರೇಷನ್ ಎಷ್ಟು ಜನ ಇದ್ದೀವಿ ನಾವೀಗ? 138 ಜನ. ಒಂದು ಸರ್ಕಾರ ಅಲ್ಪಮತಕ್ಕೆ ಖುಷಿ ಬೇಕಾದ್ರೆ ಎಷ್ಟು ಜನ ಹೋಗ್ಬೇಕು? ಸುಮಾರು 52ರಿಂದ 53 ಜನ ಹೋಗ್ಬೇಕು. ಅದು ಹಗಲುಗನಸು. ಅದು ಯಾವುದೇ ಕಾರಣಕ್ಕೂ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನೋಡಿ, ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 17 ಜನನೇ ರಾಜೀನಾಮೆ ಕೊಟ್ಟು ಬರಬೇಕಾದಂಥ ಸಂದರ್ಭದಲ್ಲಿ ಅವತ್ತು ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ವಿ. ಸುಮಾರು ಒಂದು ವರ್ಷ ಆಯ್ತು. ಇದು ಆಗ್ಲಾರ್ದು. ಮತ್ತು ಈಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಎಂಥ ಆಮಿಷಗಳಿಗೂ ಕೂಡ ಬಲಿ ಆಗಲ್ಲ. ಪ್ರಾಮಾಣಿಕವಾಗಿ ಈ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಇವತ್ತು ಆರಿಸಿ ಬಂದಿರೋದ್ರಿಂದ ಅವರು 20 ಕೋಟಿ ಕೊಡ್ಲಿ, 50 ಕೊಡ್ಲಿ, 100 ಕೋಟಿ ಕೊಡ್ಲಿ, ಮಾರಾಟಕ್ಕಂತೂ ಕಾಂಗ್ರೆಸ್ ಪಕ್ಷದ ಶಾಸಕರು ಯಾರು ಇಲ್ಲ. ಬಿಜೆಪಿಯಲ್ಲಿ ಯಾರಾದ್ರೂ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಸರ್? ಅನೇಕ ಜನ ನಮ್ಮ ಮುಂದೆ ಚರ್ಚೆ ಮಾಡ್ತಾರೆ. ನಮ್ಮಲ್ಲಿ ಒಳಜಗಳ, ಕಚ್ಚಾಟ, ಗುಂಪುಗಾರಿಕೆ ಸಾಕತ್ ಹೋಗಿದೆ. ನಮಗೇನು ಇನ್ನು ಮುಂದೆ ಭವಿಷ್ಯದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಮಗೇನು ಅನಿಸಲ್ಲ. ನಮಗೂ ಬೇಸರಾಗಿದೆ. ನೀವು ಮುಂಚಿತವಾಗಿ ಹೇಳಿಬಿಟ್ಟಿದ್ರೆ ನಾವು ಕೂಡ ಬಂದ್ಬಿಡ್ತಿದ್ವಿ. ಈಗಾದರೂ ಸಹಿತ ಅದ್ರ ಬಗ್ಗೆ ಏನಾದ್ರು ಚಿಂತನೆ ಮಾಡೋಣ ಅಂತಕ್ಕಂಥ ಒಂದು ಚರ್ಚೆ ಅಂತೂ ಇದೆ. ಬಟ್ ಅದರ ಸಂದರ್ಭ ಅನುಸಾರವಾಗಿ ಅದು ಏನು ತೀರ್ಮಾನ ತಗೋತಾರೆ ನೋಡ್ಬೇಕು. ಈಗಿರೋ ಬಿಜೆಪಿ ಜೆಡಿಎಸ್ ಮೈತ್ರಿ ಇದು ಒಂದು ಬಲಿಷ್ಠವಾದಂತ ಪ್ರತಿಪಕ್ಷ ಅಂತ ಅನಿಸ್ತಿದ್ಯಾ ನಿಮ್ಗೆ? ನೀವೇ ನೋಡಿದ್ರಲ್ಲ, ಎತ್ತು ಎರಿಗೆ ಹೇಳಿದ್ರೆ ಕೋಣ್ ಕೆರೆಗೆ ಹೇಳಿತ್ತು. ಈಗ ಅವರು ಒಟ್ಟಿಗೆ ಕೂಡ್ಕೊಂಡು ಲೋಕಸಭಾ ಚುನಾವಣೆ ಮಾಡಿದ್ರು. ನಾಳೆ ವಿಧಾನಸಭಾ ಚುನಾವಣೆ ಬರುತ್ತೆ, ಸೀಟ್ ಹಂಚಿಕೆ ಆಗುತ್ತೆ. ಎಲ್ಲೆಲ್ಲಿ ಬಿಜೆಪಿ ಕ್ಷೇತ್ರದಲ್ಲಿ ಸೋತಿದ್ದಾರೆ, ಇವತ್ತು ಪಕ್ಷದಲ್ಲಿ ಇದ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಜೆಡಿಎಸ್ ಶಾಸಕರು ಆರಿಸಿ ಬಂದಿದ್ದಾರೆ. ಯಾರಿಗೆ ಅಭ್ಯರ್ಥಿ ಮಾಡ್ತಾರೆ? ಇದ್ದ ಶಾಸಕರಿಗೆ ಮಾಡಿದರೆ ಅವನದೇನು ಗತಿ? ಅಥವಾ ಅವನಿಗೆ ಕೊಟ್ರೆ ಈಗಿದ್ದಂಥ ಸಿಟ್ಟಿಂಗ್ MLA ಗತಿ ಏನು? ಬಹಳ ಗೊಂದಲ ಇದ್ದಾರೆ ಇಲ್ಲಿ. ಮುಂದಿನ ದಿನಮಾನದಲ್ಲಿ ಅಷ್ಟು ಸುಲಭವಾಗಿ ಆ ಸರ್ಕಾರ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಒಟ್ಟಿಗೆ ಹೋಗ್ತಕ್ಕಂಥದ್ದು ಆಗೋದಲ್ಲ. ನೋಡ್ತಾರೆ, ಸಾಕಷ್ಟು ಗೊಂದಲಗಳಿದೆ. ನಿಮ್ಮಂತೆ CP ಯೋಗೀಶ್ವರ್ ಅಂತೆ ತುಂಬಾ ಜನ ಇದ್ದಾರೆ ಅಂತ ನೋಡಿ. ರಾಜಕಾರಣದಲ್ಲಿ ನಾವು ಇರಬೇಕು, ರಾಜಕಾರಣದಲ್ಲಿ ಮುಂದುವರಿಬೇಕು, ರಾಜಕಾರಣದಲ್ಲಿ ಇದ್ಕೊಂಡು ಜನರ ಸೇವೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಆ ಪಕ್ಷದಲ್ಲಿ ಅವಕಾಶಗಳು ತಪ್ಪಿದ್ರೆ ಬೇರೆ ಪಕ್ಷಕ್ಕೆ ಬಂದು ಎಲ್ಲಿ ಯಾವ ಪಕ್ಷದಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಬಂದು ಚುನಾವಣೆಗೆ ನಿಂತು ಗೆದ್ದು ಜನರ ಸೇವೆ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಮಾಡ್ತಾರೆ.